ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮುಂಬೈಗೆ ಬರ್ತಾ ಇದ್ದ ಕಂಟೈನರ್ ಹಡಗಿನಲ್ಲಿ ಅಗ್ನಿ ದುರಂತ ಸಂಭವಿಸಿದೆ. ಶ್ರೀಲಂಕಾದ ಕೊಲಂಬೋದಿಂದ ಹಡಗಿನಲ್ಲಿ ಬೆಂಕಿ ನರ್ತನ. ಕೇರಳದ ಬೇಪೋರ್ ಕಡಲ ತೀರದ 78 ನಾಟಿಕಲ್ ದೂರದಲ್ಲಿ ಒಂದು ಘಟನೆ ನಡೆದಿರೋದು. ಸಿಂಗಾಪುರದ ಎಂವಿ ವ್ಯಾನ್ ಹೈ 503 ಹಡಗಿನಲ್ಲಿ ಕಾಣಿಸಿಕೊಂಡಿದ್ದ ಬೆಂಕಿ. 22 ಸಿಬ್ಬಂದಿ ಪೈಕಿ 18 ಸಿಬ್ಬಂದಿಯನ್ನ ರಕ್ಷಿಸಿದ್ದಾರೆ ಭಾರತೀಯ ನೌಕಾಪಡೆ. ಭಾರತ್ ನೇವಿ ಶಿಪ್ ಐಎನ್ಎಸ್ ಸೂರತ್ನ ಯೋಧರಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. 4 ಮಂದಿ ಹಡಗಿನ ಸಿಬ್ಬಂದಿ ಕಣ್ಮರೆಯಾಗಿದ್ದಾರೆ. ಇಂಡಿಯನ್ ಕೋಸ್ಟ್ ಗಾರ್ಡ್ನ ಶೋಧ ನಡೆಸಲಾಗ್ತಾ ಇದೆ. ಗಾಯಗೊಂಡ ಹಡಗಿನ ಸಿಬ್ಬಂದಿಗೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ 6 ಸಿಬ್ಬಂದಿಗೆ ಟ್ರೀಟ್ಮೆಂಟ್ ಅನ್ನ ಮಾಡಲಾಗ್ತಾ ಇದೆ. ಇದರಲ್ಲಿ 2 ಪರಿಸ್ಥಿತಿ ಗಂಭೀರ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 30% 40% ದೇಹದ ಭಾಗ ಸುಟ್ಟಿದೆ. ಉಳಿದ 4 ಜನರಿಗೆ ಅಲ್ಪ ಸ್ವಲ್ಪ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇರೋದು. ಅಲ್ಲಿನ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಬೆಂಕಿ ಧಗಧಗನೆ ಹೊತ್ತಿ ಉರಿದಿದೆ ಅಂತ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಇದೀಗ ಕೆಲವರು ಕಣ್ಮರೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅವ್ರಿಗಾಗಿ ಶೋಧ ಕಾರ್ಯವನ್ನು ಕೂಡ ನಡೆಸಲಾಗ್ತಾ ಇದೆ. ಇನ್ನುಳಿದವರನ್ನು ರಕ್ಷಿಸಿದ್ದಾರೆ. ಈ ಪೈಕಿ ಕೆಲವರನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ. ನಮ್ಮ ಭಾರತೀಯ ಸೇನೆ ಅವರನ್ನು ರಕ್ಷಣೆ ಮಾಡುವಂಥ ಕಾರ್ಯಾಚರಣೆ ಮಾಡಿದೆ. ಈ ಕಾರ್ಯಾಚರಣೆಯಲ್ಲಿ ಕೆಲವರು ಮಿಸ್ ಆಗಿಬಿಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಬೆಂಕಿ ಧಗಧಗನೆ ಹೊತ್ತುರಿತಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಇಷ್ಟು ಜನರನ್ನು ಸೇಫ್ ಮಾಡಿರುವುದು ನಿಜವಾಗ್ಲೂ ಕೂಡ ಅದೃಷ್ಟ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ. ಮುಂಬೈಗೆ ಬರ್ತಾ ಇದ್ದಂಥ ಕಂಟೈನರ್ ಹಡಗಿನಲ್ಲಿ ಈ ಅಗ್ನಿ ದುರಂತ ಸಂಭವಿಸಿರುವುದು ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಏಜೆ ಆಸ್ಪತ್ರೆಯಲ್ಲಿ 6 ಜನ ಪೇಷಂಟ್ಸ್ ಬಂದಿದ್ದಾರೆ. 6ರಲ್ಲಿ 3 ಜನ ಚೈನಾ ದೇಶದ ನ್ಯಾಷನಲ್ಸ್, ಮತ್ತು 2 ಬರ್ಮಾದಿಂದ, 1 ಇಂಡೋನೇಷ್ಯಾದಿಂದ ಇದ್ದಾರೆ. 6 ಜನದಲ್ಲಿ 2ರಿಗೆ ತುಂಬ ಕ್ರಿಟಿಕಲ್ ಆಗಿ ಬರ್ನ್ಸ್ ಇದೆ. ಒಂದು 35 to 40% ಮುಖ ಮತ್ತು ಕೈ ಕಾಲು 2 ಮತ್ತು ದೇಹ ಭಾಗ ಎಲ್ಲ ಅವರಿಗೆ ರೆಸ್ಪಿರೇಟರಿ ಬರ್ನ್ಸ್ ಅಂತ ಹೇಳ್ತೀವಿ. ಅಂದರೆ ಶ್ವಾಸಕೋಶದ ಬರ್ನ್ಸು ಇರೋದ್ರಿಂದ ಸ್ವಲ್ಪ ಸಿವಿಯರಿಟಿ ಜಾಸ್ತಿ ಇದೆ. ಬಾಕಿ ಇನ್ನೊಬ್ಬರಿಗೂ ಸಹ ಸ್ವಲ್ಪ ಪ್ರಮಾಣದಲ್ಲಿ ಬರ್ನ್ಸ್ ಇದೆ. ಮತ್ತು ಇನ್ನು 3 ಜನಕ್ಕೆ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಬರ್ನ್ಸ್ ಎಲ್ಲ ಇರೋದ್ರಿಂದ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಈಗ 2ರನ್ನ ಈಗ ಕ್ರಿಟಿಕಲ್ ಕಂಡೀಷನಲ್ಲಿ ICUಯಲ್ಲಿ ಡ್ರೆಸ್ಸಿಂಗ್ಸ್ ಎಲ್ಲ ಮಾಡಿ ಮಾನಿಟರ್ ಮಾಡ್ತಾ ಇದ್ದೇವೆ. ನಮ್ಮ ಏಜೆ ಆಸ್ಪತ್ರೆಯಲ್ಲಿ 6 ಜನ ಪೇಷಂಟ್ಸ್ ಬಂದಿದ್ದಾರೆ. 6ರಲ್ಲಿ 3 ಜನ ಚೈನಾ ದೇಶದ ನ್ಯಾಷನಲ್ಸ್, ಮತ್ತು 2 ಬರ್ಮಾದಿಂದ, 1 ಇಂಡೋನೇಷ್ಯಾದಿಂದ ಇದ್ದಾರೆ. 6 ಜನದಲ್ಲಿ 2ರಿಗೆ ತುಂಬ ಕ್ರಿಟಿಕಲ್ ಆಗಿ ಬರ್ನ್ಸ್ ಇದೆ. ಒಂದು 35 to 40% ಮುಖ ಮತ್ತು ಕೈ ಕಾಲು 2 ಮತ್ತು ದೇಹ ಭಾಗ ಎಲ್ಲ ಅವರಿಗೆ ರೆಸ್ಪಿರೇಟರಿ ಬರ್ನ್ಸ್ ಅಂತ ಹೇಳ್ತೀವಿ. ಅಂದರೆ ಶ್ವಾಸಕೋಶದ ಬರ್ನ್ಸು ಇರೋದ್ರಿಂದ ಸ್ವಲ್ಪ ಸಿವಿಯರಿಟಿ ಜಾಸ್ತಿ ಇದೆ. ಬಾಕಿ ಇನ್ನೊಬ್ಬರಿಗೂ ಸಹ ಸ್ವಲ್ಪ ಪ್ರಮಾಣದಲ್ಲಿ ಬರ್ನ್ಸ್ ಇದೆ. ಮತ್ತು ಇನ್ನು 3 ಜನಕ್ಕೆ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಬರ್ನ್ಸ್ ಎಲ್ಲ ಇರೋದ್ರಿಂದ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಈಗ 2ರನ್ನ ಈಗ ಕ್ರಿಟಿಕಲ್ ಕಂಡೀಷನಲ್ಲಿ ICUಯಲ್ಲಿ ಡ್ರೆಸ್ಸಿಂಗ್ಸ್ ಎಲ್ಲ